ಸಂಭ್ರಮದ ಇಲ್ಲ ಬರ್ತಾ ಇದೆ. ಸಂಭ್ರಮದ ಸಂಗೀತದ ಸಂಜೆಯಲ್ಲಿ ಈಗ ಮುನ್ನುಡಿ ಬರಿತಾ ಇದ್ದೇವೆ. ಅದು ಶಂಕರ ತತ್ವ, ಅದರ ಒಂದು ನಿರ್ದೇಶಕ ಮತ್ತು ಸಂಸ್ಥಾಪಕರು ಎಲ್ಲನೂ ಆಗಿ ಒನ್ ಮ್ಯಾನ್ ಆರ್ಮಿ ಥರ ಕೆಲಸ ಮಾಡಿ ಪ್ರತಿಯೊಂದನ್ನು 33 ವರ್ಷದಿಂದ ಈಗ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲಿ ಕಲಾವಿದರು, ಕರ್ನಾಟಕದ ಎಲ್ಲೆಲ್ಲಿ ಮೂಲೆಯಲ್ಲಿ ಇರ್ತಕ್ಕಂಥ ವಿದ್ವತ್ತು ಇರ್ತಕ್ಕಂಥ ಜನಗಳು ಏನಿದ್ದಾರೆ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಮೇಲೆ ಅವ್ರನ್ನ ಆರಿಸ್ಬಿಟ್ಟು ಇಲ್ಲಿ ತಮ್ಮ ವೇದಿಕೆಗೆ ತರಿಸಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ರಾಜ್ಕುಮಾರಿಂದ ಹಿಡಿದು ಪಿ ವಿ ಶ್ರೀನಿವಾಸನಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದೋಗಿರ್ತಕ್ಕಂಥದ್ದು. ಈ ಥರದ್ದು ಒಂದು ನಮಗೂ ಕೂಡ ಒಂದು ಆಪರ್ಚುನಿಟಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಭಾಳ ಮಹತ್ವದ್ದು ಅಂತ. ನಾನು ಡಾಕ್ಟರ್ ಹರಿಹರ ಶ್ರೀನಿವಾಸರಾವ್ ಜಲವಿಜ್ಞಾನ ತಂತ್ರಜ್ಞಾನ ಮತ್ತು ಇಡೀ ನಮ್ಮ ಇದನ್ನು ಏನು ಭಾರತೀಯ ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ ನೋಡೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಅದರಲ್ಲಿ ಜಲವಿಜ್ಞಾನ ಒಂದು ಪಾರ್ಟ್ ಮಾತ್ರ. ಅದು ಹೀಗೆ ಸಂಗೀತದ ಮೇಲೆ ಕೂಡ ನಾನು ಮಾಡಿದ್ದೀನಿ. ತುಂಬ ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥದ್ದು ಅದು ದೇವಸ್ಥಾನಗಳಲ್ಲಿ ಧ್ವನಿ ವಿನ್ಯಾಸ ಅಂತ ಹೇಳಿ ಎಲ್ಲ ನೀವೆಲ್ಲ ಕೇಳಬೇಕಾಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಎಲ್ಲಿ ಬೇಕಾದ್ರೂ ಅದನ್ನು ಮಾಡ್ತೀವಿ. ಈ ಈ ಒಂದು ಇದ್ರದ್ದು ಎನರ್ಜಿ ಎಷ್ಟು ಲೆವೆಲ್ ಇದೆ ಅಂತ ಈ ಸ್ವರ್ಗದಲ್ಲಿ ನಾವು ತೋರಿಸ್ಬೋದು. ವಿತ್ ಫ್ರೀಕ್ವೆನ್ಸಿ ಡೆಸಿಬಲ್ಸ್ ಒಳಗೆ ನಮಗೆ ಸಾಧ್ಯ ಇದೆ. ಅದನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್. ಅದು ನಾವು ವರ್ಲ್ಡ್ ಲೆವೆಲ್ ಒಳಗೆ ಕೂಡ ನಮಗೆ ಒಂದು ಮನ್ನಣೆ ಸಿಕ್ಕಿದೆ. ಸೊ ಇವಾಗ ನಾನು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅವರೇ ಮಾತಾಡ್ತಾರೆ. ಮುಂದೆ ಒಳ್ಳೆ ಪ್ರೋಗ್ರಾಮ್ ಇದೆ, ಅದನ್ನು ನೋಡಿ ಆನಂದಿಸೋಣ, ಅನುಭವಿಸಿ ಆನಂದಿಸೋಣ. ಇವತ್ತಿನ ವಿಶೇಷ ಏನಂತಂದರೆ, ನನಗೆ ಕಾಲಂಭಟ್ರ ಹೇಗೆ ಪರಿಚಯ ಮತ್ತು ಅವ್ರ ತಾಯಿಯವರ ಒಂದು ಕೊಡುಗೆ ಏನು, ಕಾಲಂಭಟ್ರ ಆಗಿರ್ಬೇಕಾದ್ರೆ ಅವ್ರ ತಾಯಿಯವರ ಕೊಡುಗೆ, ತಂದೆ ತಾಯಿಗಳ ಕೊಡುಗೆ ಇದೆಯಲ್ಲ, ಅದು ಬಹಳ ಮಹತ್ವದ. ಅದ್ರ ಬಗ್ಗೆ ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತೀನಿ. ಈಗ ಒಂದು ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಸರ್? 25 ವರ್ಷ. ಕರೆಕ್ಟಾಗಿ 25 ವರ್ಷ. 25 ವರ್ಷದ ಹಿಂದೆ ಇವ್ರ ಮದುವೆ ಆದ ಮಾರನೇ ದಿವಸ ಇವ್ರನ್ನ ಭೇಟಿ ಮಾಡಿದ್ದೆ ನಾನು. ಅವ್ರಿಗೆ ಬಹುಶಃ ಜ್ಞಾಪನೆ ಇರಲಿಕ್ಕಿಲ್ಲ. ಬಟ್ ಅವ್ರ ಮನೆಯಲ್ಲೇ ಅವ್ರ ತಾಯಿಯವರು ಹರಪನಹಳ್ಳಿ ಭೀಮವ್ವನ ಕೃತಿಗಳನ್ನ ತುಂಬ ಚೆನ್ನಾಗಿ ಹಾಡ್ತಾರೆ, ಇವತ್ತಿಗೂ ಹಾಡ್ತಾರೆ ಅವರು. ಆಮೇಲೆ ಅದಕ್ಕೋಸ್ಕರ ಅವ್ರದ್ದನ್ನು ರೆಕಾರ್ಡ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಹುಡ್ಕೊಂಡು ಹೋಗಿದ್ದೆ. ತುಂಬ ಸಂತೋಷದಿಂದ ಅವ್ರು ಹಾಡಿ, ಅವ್ರು ಇಲ್ಲಿ ಆಕಾಶವಾಣಿ ಹೊಸಪೇಟೆಯಿಂದ ಅವ್ರದ್ದು ಬೇಕಾದಷ್ಟು ಇಲ್ಲಿ ಜಿ ಬಿ ಪೂರ್ಣಿಮಾ ಅಂತ ಇದ್ರು ಸ್ಟೇಷನ್ ಡೈರೆಕ್ಟರ್. ಅವರು ನಾವು ಅಕ್ಕ ತಮ್ಮನ ಒಂದು ರಿಲೇ ಬಾಂಧವ್ಯ ಇತ್ತು. ಅವರು ಕೂಡ ಇದಕ್ಕೆ ಹೇಳಿ ಎಲ್ಲ ಮಾಡಿದ್ದಕ್ಕೆ ನಾನು ಅವ್ರದ್ದು ಮಾಡಿದ್ದೆ. ಜನಪದದ ಮೇಲೆ ತುಂಬ ಆಸಕ್ತಿ ಇರೋದ್ರಿಂದ ಅದನ್ನು ಮಾಡಿದ್ದೆ. ಕಂಪೇರ್ಡ್ ಆಲ್ ದೋಸ್ ಥಿಂಗ್ಸ್ ವಿತ್ ಕ್ಲಾಸಿಕಲ್ ಥಿಂಗ್ಸ್ ಆಲ್ಸೋ, ಆ ಥರ ಎಲ್ಲ ಮಾಡಿದ್ದೆ. ಆವಾಗ ಅವ್ರ ತಾಯಿಯವರು ಒಂದ್ಸತಿ ಬೆಂಗಳೂರಿಗೆ ಬಂದಾಗ ಇವರ ಬ್ರದರ್ ಮನೆಗೆ ಅಂತ ಕಾಣುತ್ತೆ, ಆವಾಗ ಒಂದು ಎಪಿಸೋಡ್ ಹೇಳಿದ್ರು. ಇದು ಎಲ್ಲೂ ಇತಿಹಾಸದೊಳಗೆ ಎಲ್ಲೂ ದಾಖಲಾಗಿಲ್ಲ. ಆಮೇಲೆ ಈಗೇನು ನಾವು ಮಾಡ್ತಿದ್ದೀವಿ ಅದೇ ಮೊದಲನೇ ದಾಖಲೆ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತೇಳಿ ನಾನು ಪ್ರಭುತ್ವ ಪೂರ್ವಕವಾಗಿ, ಅಂದರೆ ಆ್ಯಸ್ ಎ ಡಾಕ್ಟರೇಟ್ ಪರ್ಸನ್ ಆಲ್ಸೋ ಐ ಆಮ್ ಟೆಲಿಂಗ್ ದಿಸ್ ಏನು ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಾಸರಾಯರು ನಮ್ಗೆ ಗೊತ್ತದ, ಪುರಂದರದಾಸರ ಗುರುಗಳು ವ್ಯಾಸರಾಯರು. ಅವರು ಒಂದ್ಸತಿ ಹೊಸೂರಿಗೆ ಬರ್ತಾರೆ. ಅವ್ರು ಇಲ್ಲೇ ಇರ್ತಿದ್ದು, ಇಲ್ಲಿ ಓಡಾಡೋದು, ಪ್ರತಿ ನೀವು ಉಡುಪಿಗೆ ಹೋಗಲಿ ಅಥವಾ ಇಲ್ಲಿ ಏನಾರ ಕಾರ್ಯಕ್ರಮ ಆಗಲಿ ಏನಾರ ಆಗಲಿ ಕೂಡ ಅವರು ಇಲ್ಲಿ ಬಂದು ಹೋಗಿ ಮಾಡ್ತಕ್ಕಂಥದ್ದು ಕ್ಷೇತ್ರ ಮಾತ್ಮೇನೂ ಹೌದು, ಅವ್ರದ್ದು ಮನೆಯೇ ಇದು, ಅವ್ರ ಗುರು ಮನೆ ಇದ್ದಾಗೆ ಅವರು. ಹಾಗಾಗಿ ಅವರು ದಾಸ್ಕೋಟನ್ನು ಸ್ಥಾಪನೆ ಮಾಡಿದಂತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವರು ಒಂದ್ಸತಿ ಹೊಸೂರಮ್ಮನ್ನ ನೋಡ್ಬೇಕಂತ ಅನ್ನಿಸ್ತದ. ಆವಾಗ ಇವರು ಮನೆ ದೇವರು ಹೊಸೂರಮ್ಮದಲ್ಲಿ ಬೇರೆ ಯಾರಲ್ಲ, ಜಮದಗ್ನಿ ಋಷಿ ಏನು ಇವರು ಈ ಪರಶುರಾಮ ಇದನ್ನ ಅವರ ತಾಯಿಯ ಕತ್ತನ್ನು ಕತ್ತರಿಸಿರ್ತಕ್ಕಂಥದ್ದು ಆ ಕಡೆ ಹುಲಿಗಿನಲ್ಲಿ ಇರ್ತಕ್ಕಂಥದ್ದು. ಆಶ್ರಮ ಇದ್ದಿದ್ದು ಅಲ್ಲಿನೇ, ಅದರ ದೇಹ ಭಾಗ ಹೊಸೂರಲ್ಲಿ ಇರ್ತಕ್ಕಂಥದ್ದು. ಈಗ ಅಲ್ಲೇನೆ ಒಂದು ದೇವಸ್ಥಾನ ಮೊದಲಿಂದನೂ ಇದ್ದೇ ಇದೆ, ಜಮದಗ್ನಿ ಋಷಿಗಳ ಕಾಲದಿಂದನೇ ಇರ್ತಕ್ಕಂಥದ್ದು ಒಂದು ಇದಿದೆ. ಆ ಮಂಥನಕ್ಕೆ ಸಂಬಂಧಿಸಿದ್ದು ಒಂದು ಎಪಿಸೋಡು ಇವ್ರದ್ದು. ಇದು ಏನು ಅಂತಂದ್ರೆ, ವ್ಯಾಸರಾಯರು ಅಲ್ಲಿಗೆ ಬರ್ತಾರೆ, ನಾವು ನದಿ ಸ್ಥಾನಕ್ಕೆ ಬರ್ತಾರೆ. ಮತ್ತೆ ಅಲ್ಲಿ ನೋಡ್ಬೇಕಂತ ಅವ್ರಿಗೆ ಒಳಗಡೆಯಿಂದ ಅನ್ಸಿರುತ್ತೆ, ಏನೋ ಗೊತ್ತಿಲ್ಲ, ಅದು ಏನು ಅಂತ ಹೇಳಕ್ಕಾಗಲ್ಲ, ನಮ್ಮ ಕೈಲಾಗಲ್ಲ. ಆವಾಗ ಅವರು ದೇವಸ್ಥಾನಕ್ಕೆ ಬರಲ್ಲ, ಆಮಿಕಗಳ ಪೂಜೆ ಸ್ನಾನಾರ್ನಿಕಗಳನ್ನ ಮುಗಿಸಿ ತುಂಗಭದ್ರನಲ್ಲಿ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಅನ್ಸಿಬಿಡ್ತಾರೆ.
ಆವಾಗ ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಭಾವನೆ ಬರ್ತದೆ. ಏನಂತಂದ್ರೆ ಆಕೆನೇನು ನೋಡೋದು ಅವಳು ಇದು ಮಾಂಸ ಆಹಾರ, ಆಮೇಲೆ ಇದು ಕುಡಿದು ತಿನ್ನೋದು ಇದ್ರದ್ದು ಎಲ್ಲ, ಆಮೇಲೆ ಇಡೀ ಇದು ತಾಯಿಯ ರೂಪ ಮತ್ತೆ ಇದೆಲ್ಲ ಇರ್ತಕ್ಕಂಥ ಆಕೆನೇನು ನೋಡೋದಂತ ಒಂದ್ಸತಿ ಮನಸ್ಸಿಗೆ ಆ ಭಾವನೆ ಬಂದೋಗುತ್ತೆ ಅಂತ ನನ್ನ ಅನಿಸಿಕೆ. ನನಗೇನು ಅನಿಸಿದೆ ನಾನು ಹೇಳ್ತಾ ಇದ್ದೀಯಲ್ಲ, ಎಲ್ಲೂ ನೀವು ಬರದೇ ಇರೋದು ಇದ್ರ ಈ ನಂಬಿಕೆ ನಿಮಗೂ ಬಿಟ್ಟಿದ್ದು. ಆವಾಗ ಅದು ಯಾಕೆ ಅಲ್ಲಿ ಹೋಗೋದು ಬೇಡ ಮತ್ತು ವಾಪಸ್ ಹೋಗ್ಬೇಡ ಅಂತಂದು ಮಾಡ್ತಾರೆ. ಅವ್ರು ಸ್ನಾನ ಮಾಡಿ ಇದಕ್ಕೆ ಬರ್ತಾರೆ, ದಂಡೆಗೆ ಬಂದು ಅವರು ಸಂಪುಟವನ್ನು ಓಪನ್ ಮಾಡಿದ್ರೆ ಅಲ್ಲಿ ಸಾಲಿಗ್ರಾಮನೇ ಇರಲ್ಲ. ಎಂಥ ಮಹತ್ವದ ಇದು. ಆಮೇಲೆ ಅವ್ರಿಗೆ ಆಶ್ಚರ್ಯ ಆಗ್ತಾ ಇಲ್ಲ. ಮತ್ತೆ ಮೆಡಿಟೇಷನ್ ಅವಾಗ ಗಟ್ಟಿಯಾದ ಒಂದು ಮೆಡಿಟೇಷನ್, ಏನು ಆಂಜನೇಯನ್ ನೆನೆಸಿದ್ರು ಅಥವಾ ಅವರು ಇವರು ಮಧ್ವಾಚಾರ್ಯ ನೆನೆಸಿದ್ರು, ಯಾರು ನೆನೆಸಿದ್ರು ಗೊತ್ತಿಲ್ಲ ನಮ್ಗೆ. ಅದು ಬಹಳ ದೊಡ್ಡ ಒಂದು ಇದನ್ನು ಮಾಡಿ ಎಲ್ಲೋಯ್ತು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಥರ ಆದಾಗ ಎಷ್ಟು ಇದಾಗುತ್ತಲ್ಲ, ಒಂಥರ ಮನಸ್ಸಿಗೆ ನೋವಾಗುತ್ತೆ, ಇದಾಗುತ್ತೆ. ಆವಾಗ ಅವ್ರಿಗೆ ಅನಿಸುತ್ತೆ ಇದು ಹಿಂದೆ ಏನು ಆ ಭಾವನೆ ಇತ್ತು, ಈಕೆ ಮಾಂಸ ತಿಂತಾಳೆ, ಇದನ್ನ ಕುಡಿಯೋದು ಇದನ್ನೆಲ್ಲ ಶಿಷ್ಯರು ಈ ತರ ಅಂತ ಹೇಳಿದ್ದು ಅಂತಕ್ಕಂಥದ್ದು ಇದೆಯಲ್ಲ, ಆ ಭಾವನೆ ಹೊರಟೋಗುತ್ತೆ. ಆಕೆಯ ಒಂದು ಮಹತ್ವ ಅಲ್ಲಿ ಪ್ರತ್ಯಕ್ಷ ಅಂದ್ರೆ ಇಂಡೈರೆಕ್ಟ್ಲಿ ಈ ಕಮ್ಸ್ ಟು ನೋ. ಆಮೇಲೆ ಅದು ಅವರ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ, ಅವ ಎಲ್ಲೂ ಹೋಗಿಲ್ಲ, ಇಲ್ಲೇ ಅವ ಅಂತೇಳಿ, ಇಲ್ಲೇ ಅವ ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ. ಆವಾಗ ಶಿ ಅಟ್ರಾಕ್ಟ್ಸ್ ಆಸ್ ಎ ಮದರ್. ನಾನು ಬಹಳ ಸಂತೋಷದಿಂದ ಹೇಳ್ತೀನಿ ಏನಂದ್ರೆ, ಆ ಕಡೆ ಎಲ್ಲಮ್ಮ ಏನಿದ್ದಾಳೆ ಆಕೆನ ಎಲ್ಲರೂ ನಾವು ತಾಯಿ ಅಂತಲೇ ಕರಿತೀವಿ, ಎಲ್ಲಮ್ಮ ತಾಯಿ ಅಂತಲೇ ಕರಿತೀವಿ. ಆಕೆಯ ರೂಪನೇ ಇರ್ತದೆ ದೈಹಿಕ ರೂಪದಲ್ಲಿ ಇರೋದ್ರಿಂದ ಅವ್ರನ್ನ ಆಸ್ ಎ ಮದರ್ ಶಿ ಅಟ್ರಾಕ್ಟ್ಸ್ ಅಟ್ರಾಕ್ಟ್ಸ್ ಹಿಮ್. ಅಂಡ್ ಅಲ್ಲಿ ಹೋಗಿ ನೋಡ್ತಾರೆ ವಿಷ್ಣು ಸಾಲಿಗ್ರಾಮ, ಅವ್ರೇನು ಸಾಲಿಗ್ರಾಮ ಪೂಜೆ ಮಾಡ್ಬೇಕು ಅಂದ್ರೆ ಮಾಡ್ತಾ ಇದ್ರು, ದಿವಸ ಪೂಜೆ ಮಾಡೋದು. ಅದು ಆಕೆ ಕಣ್ಣಾಗಿ ಕೂತಿರುತ್ತೆ. ಬಹುಶಃ ಇದು ನಿಮ್ಗೆ ಕೇಳಿದ್ರೆ ಒಂದು ಐತಿಹ್ಯವಾಗಿ ನಮಗನ್ಸುತ್ತೆ ಅಥವಾ ಒಂದು ಪವಾಡವಾಗಿ ನಮಗೆ ಕಾಣಿಸುತ್ತೆ. ಖಂಡಿತ ಅಲ್ಲ. ಇವರು ಹೇಳಿ ಕೇಳಿ ಹೊಸಪೇಟೆಯ ಇದ್ರದ್ದು ಏನು ಕೋರ್ಟ್ನ ನ್ಯಾಯಾಲಯದಲ್ಲಿ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಜನಸೇವಾ ಕಾರ್ಯಕರ್ತರು, ಹೊಸಪೇಟೆಯಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ, ಇಡೀ ಕರ್ನಾಟಕಕ್ಕೆ ಹೆಸರು ಸೇವೆ ಮಾಡಿರ್ತಕ್ಕಂಥ ಒಬ್ಬ ನಿಷ್ಠುರತೆ ಇರ್ತಕ್ಕಂಥ ಮನುಷ್ಯ. ಇವು ವಕೀಲರು ಹೌದು. ಆದ್ರಿಂದ ಇದನ್ನ ನಿಮ್ಮ ಸಾಕ್ಷಿಯಾಗಿ ಇವತ್ತು ಕೂಡ ಇದರೊಳಗೆ ಎಲ್ಲಿ ನಮ್ಮ ಬಸವರಾಮನ ಕಣ್ಣಾಗಿ ಆ ಸಾಲಿಗ್ರಾಮಗಳು ಕೂತಿದೆ. ಅವ್ರು ಮತ್ತೆ ತಿರ್ಗಾ ನೋಯಿಲ್ಲ ಇದಾಗಲೇ ಇತ್ತ. ಸೊ ಯಾವ ಸಾಲಿಗ್ರಾಮಗಳನ್ನು ವ್ಯಾಸರು ಪೂಜೆ ಮಾಡ್ತಿದ್ರು, ಆ ಸಾಲಿಗ್ರಾಮಗಳು ಇವತ್ತು ದೇವಿಯ ಕಣ್ಣಾಗಿ ಕೂತಿದ್ದಾವೆ. ಹೌದಾ ಅಲ್ವಾ ಸರ್? ಸೊ ಇದ್ರ ಬಗ್ಗೆ ನೀವು ಪೂಜೆ ಮಾಡೋದು ನೀವು ಹೇಳಿ. ನಾನು ನಮ್ಮ ಆ ದೇವಸ್ಥಾನದೊಳಗೆ ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ದು. ಆಮೇಲೆ ನಮ್ಮ ಫ್ಯಾಮಿಲಿಯಿಂದ ನಾನು ಮರಿ ಮೊಮ್ಮಗ 45 ವರ್ಷ ಆದ ಈಗ ಪೂಜೆ ಮಾಡಕತ್ತೆ. ಪ್ರತಿನಿತ್ಯ ಕೂಡ ಅಲ್ಲಿ ಲಕ್ಷ್ಮೀ ನರಸಿಂಹ ಸಾಲಿಗ್ರಾಮ, ವಾಸುದೇವ ಸಾಲಿಗ್ರಾಮ, 2 ಸಾಲಿಗ್ರಾಮಗಳು. ಇಷ್ಟೆತ್ರ ಶ್ರೀಚಕ್ರ ಒಂದು ವಿಶೇಷವಾದ ಶ್ರೀಚಕ್ರ ಪೂಜೆ ಕಾರ್ಯಕ್ರಮ ಆದಲ್ಲಿ ಇವೆಲ್ಲದೂ ಅಲ್ಲಿ ಒಂದು ವಿಶೇಷ ಶಕ್ತಿ. ಇವತ್ತು ನಾವೆಲ್ಲ ನಿಮ್ಮನ್ನೆಲ್ಲ ನೋಡ್ತಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ತಾಯಿ ಹೊಸರಮ್ಮನೇ ಕಾರಣ ಅನ್ನುವಂಥದ್ದು ನಾನು ಬಲವಾಗಿ ನಂಬಿರುವಂಥದ್ದು. ಆರಾಧ್ಯ ದೈವ. ಆ ಶಕ್ತಿ ಇವತ್ತು ಎಲ್ಲರನ್ನೂ ಸೇರಿಸುವಂತಹದ್ದು, ಎಲ್ಲರೊಂದಿಗೆ ಇರುವಂತಹದ್ದು. ಆಮೇಲೆ ನಮ್ಮ ತಂದೆ ಹಗಲಗಲೇ ಹೇಳ್ತಿದ್ರು, ದೈವ ಪ್ರಯತ್ನದೊಂದಿಗೆ ದೈವವನ್ನು ನಂಬಿ ನಡೆದವನಿಗೆ ಜೀವನದಲ್ಲಿ ಸೋಲಿಲ್ಲ ಅಂತ. ನಾನು ಯಾವಾಗಲೂ ದೈವವನ್ನು ಬಹಳಷ್ಟು ಆರಾಧನೆ ಮಾಡತಕ್ಕಂಥವನು. ಮತ್ತು ವೈಜ್ಞಾನಿಕ ಸತ್ಯಗಳನ್ನು ಕೂಡ ವಿಶ್ಲೇಷಣೆ ಮಾಡಿ ಅದನ್ನು ತಿಳ್ಕೊಳ್ಳುವಂಥ ಮನಸ್ಥಿತಿ ಇರುವಂಥವನು. ಹೀಗಾಗಿ ನಿಮ್ಮಂಥ ಎಲ್ಲ ಹೃದಯ ಶ್ರೀಮಂತಿಕೆಯ ನಿಮ್ಮ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಇಲ್ಲಿ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ಈ ಕಾರ್ಯಕ್ರಮ ಇದು ಒಂದು ಕರ್ನಾಟಕದ ಹೆಮ್ಮೆ. ವಿಜಯನಗರ ಸಾಮ್ರಾಜ್ಯದ ನೇರವಾದ ಕುರುಹು ಒಂದು ವ್ಯಾಸರಾಜ. ಇದನ್ನ ನಾವು ಹೇಳ್ತೀವಿ ಯಂತ್ರೋದ್ಧಾರ ಅಂತ ಹೇಳ್ತೀವಿ. ದಟ್ಸ್ ಅ ಫ್ಯಾಂಟಾಸ್ಟಿಕ್. ಇದು ಅದ್ರ ಬಗ್ಗೆ ಕೂಡ ನಾನು ಇನ್ನೊಂದ್ಸತಿ ಮಾತಾಡ್ತೀನಿ. ವೈಜ್ಞಾನಿಕವಾಗಿ ಅದು ಎಷ್ಟು ಗಟ್ಟಿಯಾಗಿದೆ, ನೆಲೆಯನ್ನು ಅಲ್ಲಿ ಇದು ಪ್ರಾಣದೇವರ ನೆಲೆಯನ್ನು ಅಲ್ಲಿ ಹೇಗೆ ನೆಲೆಸಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಇದು 2ನೇ ಒಂದು ಉದಾಹರಣೆ. ನಮಗೆ ಇದು ಯಾವ ಮಠದಲ್ಲಾಗಲಿ ಎಲ್ಲೂ ಇನ್ನೂ ದಾಖಲಾಗಿಲ್ಲ ಅನ್ನೋದನ್ನ ಅವ್ರ ವಕೀಲರಾಗಿ ಕೂಡ ಆಸ್ ಎ ಲಾಜಿಕ್ ಪರ್ಸನ್ ಆಲ್ಸೋ, ಈ ಲಾ ಪರ್ಸನ್ ಆಲ್ಸೋ ಈ ಅಗ್ರೀಸ್ ವಿತ್ ದಟ್. ಸೊ ಇವು ಇನ್ನು ಮುಂದೆ ಇವತ್ತಿನ ಒಂದು ಶಂಕರರ ಒಂದು ಆಶೀರ್ವಾದ ಮೂಲಕ ನಮಗೆ ಮುಂದೆ ಇನ್ನೂ ಹೆಚ್ಚೆಚ್ಚು ಪ್ರಚಾರಕ್ಕೆ ಬರಬೇಕು, ಅಲ್ಲಿಯ ಮಹತ್ವ ಹೊರಗಡೆ ಬರಬೇಕು. ಇದು ಯಾವ ಕಾಲದ ಜಮದಗ್ನಿ ಋಷಿಗಳ ಕಾಲದಿಂದ ಇಲ್ಲಿ ಇರ್ತಕ್ಕಂಥ ಒಂದೊಂದು ಪವರ್, ಅವರ ಒಂದು ಏನು ವಾಣಿ ಎಲ್ಲ ಹೇಗೆ ಇಲ್ಲಿ ಓಂಕಾರದ ಮೂಲಕ ಅವ್ರ ತಪಸ್ಸಿನ ಮೂಲಕ ಇದೆಯೋ, ಇವತ್ತಿಗೂ ಕೂಡ ನಿರಂತರವಾಗಿ ಜ್ಞಾನಗಂಗೆ ಹಡ್ಕೊಂಡು ಬಂದಿದೆ. ವಿಜಯನಗರ ಸಾಮ್ರಾಜ್ಯ ಯಾವತ್ತೂ ಅಳಿಲಿಲ್ಲ.
ಜ್ಞಾನ ವಾಹಿನಿಯಾಗಿ ಹರ್ಕೊಂಡೇ ಬರ್ತಿದ್ದಾಳೆ ಅಲ್ವ. ಅಳಿದ ಹಂಪೆ ಅಲ್ಲ, ಅದು ಉಳಿದಿರುವ ಹಂಪೆನೂ ಅಲ್ಲ. ಅಲ್ಲಿ ಯಾವಾಗಲೂ ನಂದಾದೀವಿಗಳಾಗಿ ಎಲ್ಲೋ ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು ಆಗಾಗ ಅಲ್ಲಿಯ ಒಂದು ಮಹತ್ವ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಆಗ್ತಕ್ಕಂಥದ್ದು ಇರ್ತದೆ. ಈ ಒಂದು ಆಪರ್ಚುನಿಟಿ, ಈ ಒಂದು ಕಾರ್ಯಕ್ರಮದ ಮೂಲಕ ಇದು ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಕೇಳಿದೆ, ಎಲ್ಲರಿಗೂ ಧನ್ಯವಾದಗಳು. ಇದೊಂದು ವಿಶೇಷ ಅಂತಕ್ಕಂಥದ್ದು ಇವತ್ತಿನ ವಿಶೇಷಕ್ಕೆ ಇದೊಂದು ಆ್ಯಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ.